ಇದ್ಯಾವುದೋ ಚಿಕ್ಕ ನೋವು ನಿಮಗೆ ಕಾಣಿಸ್ತಿದೆ ಅಲ್ವಾ? ಅಷ್ಟಾದ್ರೂ ಮನುಷ್ಯತ್ವ ಇದೆಯಲ್ಲ. ಥ್ಯಾಂಕ್ಸ್. ಎಲ್ಲದಕ್ಕೂ ಸಿಡ ಅಂತಿರಲ್ಲ. ಮುನಿಯಮ್ಮ ಅಂತ ಹೆಸರಿಟ್ಟು ಮಾತಕ್ಕೆ ಎಲ್ಲದಕ್ಕೂ ಕೋಪ ಮಾಡ್ಕೋಬೇಕಂತಿಲ್ಲ. ಮದುವೆ ಹುಡುಗಿರಿ, ಆರಾಮಾಗಿರ್ಬೇಕು. ಬನ್ನಿ ಬನ್ನಿ. ಅದಕ್ಕೆ ಹೇಳೋದು, ಮಾಡಬಾರ್ದು ಮಾಡಿದ್ರೆ ಆಗ್ಬಾರ್ದು ಆಗುತ್ತೆ ಅಂತ. ಏನ್ ಮಗ ನೋಡ್ತಾ ಇದ್ದೀರಾ? ಕೆಲಸ ಮಾಡಿ. ಕೆಂಪಮ್ಮನವ್ರೆ, ಬಾಯಿ ಮುಚ್ಕೊಳ್ಳಿ, ನೊಣ ಹೋಗ್ಬಿಟ್ಟದು. ನೀನ್ ಮನೆ ಬಿಟ್ಟು ಹೋದಾಗಿಂದ ಈ ಮನೆ ಥರನೇ ಇಲ್ಲ ರಾಜ್. ಬರೀ ಅಶಾಂತಿ, ಅನುಮಾನ, ಮುಂದೆ ಏನಾಗುತ್ತೋ ಅನ್ನೋ ಭಯ. ಅದೆಲ್ಲದಕ್ಕಿಂತ ನೀನ್ ಹೇಗಿದ್ಯೋ ಅನ್ನೋ ಚಿಂತೆ. ಅದ್ಗೆ ಮೂರ್ತಿ, ಏನೋ ಬರಕ್ಕೆ ಹೇಳಿದ್ರಿ? ಕ್ಷಮಿಸಿ ಮೂರ್ತಿ, ನೆನ್ನೆ ನಾನು ನಿಮ್ಮ ಜೊತೆ ಹಾಗೆ ನಡ್ಕೋಬಾರ್ದಾಗಿತ್ತು. ಅದು ನೀವು ಅಮ್ಮು ಮೇಲೆ ಡೌಟ್ ಪಟ್ರಲ್ಲ, ಹಾಗಾಗಿ ನಾನು ತಾಳ್ಮೆ ಕಳ್ಕೊಂಡೆ. ಪರವಾಗಿಲ್ಲ ಅತ್ತಿಗೆ, ನಾನೇನು ಅದನ್ನ ಮನ್ಸಿಗೆ ಹಚ್ಕೊಂಡಿಲ್ಲ. ನೀವೇ ಹೇಳಿದ್ರಲ್ಲ, ನಾನು ಈ ಮನೆಯವರಲ್ಲಿ ಒಬ್ಬ ಅಂತ. ಮನೆ ಅಂದಮೇಲೆ ಒಂದು ಮಾತು ಆಚೆ ಈಚೆ ಬರುತ್ತೆ, ಅದನ್ನೆಲ್ಲ ತುಂಬ ನೆನ್ಪಿಟ್ಕೊಳಕ್ಕೆ ಹೋಗ್ಬಾರ್ದು. ಹಾಗಲ್ಲ ಮೂರ್ತಿ, ನಮ್ಮವರು ನಿಮ್ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ನಾನ್ ಮಧ್ಯ ಬಂದು ಹೀಗೆಲ್ಲ ಮಾತಾಡಬಾರ್ದಾಗಿತ್ತು. ಆದ್ರೆ ನನಗೆ ನಿಮ್ ಜೊತೆ ಇನ್ನೊಂದು ವಿಷಯ ಮಾತಾಡ್ಬೇಕಾಗಿತ್ತು. ನೀವೇನು ತಿಳ್ಕೊಳಲ್ಲ ಅಂದ್ರೆ ನಾನು ಕೇಳ್ಬೋದಾ? ಅಯ್ಯೋ ಕೇಳಿ ಅತ್ತಿಗೆ, ನನ್ನ ಹತ್ರ ಇಷ್ಟೊಂದು ಫಾರ್ಮಾಲಿಟೀಸ್ ಯಾವಾಗಿಂದ? ಫಾರ್ಮ್ಯಾಲಿಟಿ ಅಂತ ಅಲ್ಲ ಮೂರ್ತಿ, ನೆನ್ನೆ ತಾನೇ ನಾನು ನಿಮಗೆ ಬೇಜಾರಾಗೋ ಥರ ಮಾತಾಡ್ಬಿಟ್ಟಿದ್ದೀನಿ. ಇವತ್ತು ಹಾಗಾಗದ್ ಬೇಡ ಅಂತ ಅಷ್ಟೆ. ಹಾಗೆಲ್ಲ ಏನಿಲ್ಲ, ಕೇಳಿ. ನಮ್ಮ ಅಮ್ಮು ವಿಷಯದಲ್ಲಿ ಮಾತ್ರ ನೀವ್ ಯಾಕೆ ಹೀಗೆ? ಹೀಗೆ ಅಂದ್ರೆ? ಪದೇ ಪದೇ ನಿಮ್ಗೂ ಅಮ್ಮಗೂ ತಕರಾರು ನಡೀತಾನೆ ಇರುತ್ತೆ. ಅಮ್ಮಗ್ ನಾನ್ ಬುದ್ಧಿ ಹೇಳ್ತೀನಿ, ಆದ್ರೆ ನಿಮಗ್ ಯಾಕೆ ಅವಳ ಕಂಡ್ರೆ ಬೇಜಾರು? ಅದೇ ರಾಜ್ ವಿಷಯದಲ್ಲಿ ನೀವ್ ಯಾವತ್ತೂ ತಪ್ಪು ತಿಳ್ಕೊಂಡಿಲ್ಲ. ಅವನನ್ನ ನೀವು ನಿಮ್ ಮಗನ್ ಹಾಗೆ ನೋಡ್ಕೊಂಡಿದ್ದೀರಾ, ಆ ನಂಬಿಕೆ ನನಗಿದೆ. ನಿಮಗದ್ರಲ್ಲಿ ಡೌಟೇ ಬೇಡ. ಅವನ್ನ ನನ್ನ ಮಗನಿಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ನೋಡ್ಕೋತಾನೂ ಇದ್ದೀನಿ. ತುಂಬಾನೇ ಚೆನ್ನಾಗಿದ್ದಾನೆ, ನೀವು ಯೋಚನೆನೇ ಮಾಡಬೇಡಿ. ಇಲ್ಲ ಮೂರ್ತಿ, ನೀವ್ ರಾಜ್ನ ಹೇಗ್ ನೋಡ್ಕೋತೀರಾ ಅನ್ನೋದ್ರ ಬಗ್ಗೆ ನನಗ್ ಸ್ವಲ್ಪನೂ ಅನುಮಾನ ಇಲ್ಲ. ಅವನು ನನ್ನಿಂದ ದೂರ ಇದ್ದಾನಲ್ವಾ, ಅದಕ್ಕೆ ನನಗ್ ಬೇಜಾರು. ಪ್ರತಿ ಸತಿ ಇದೇ ಪ್ರಶ್ನೆ ಕೇಳ್ತಾಳೆ ಅಂತ ಅನ್ಕೋಬೇಡಿ. ನನ್ ಮುಖ ನೋಡಿದ್ರೆ ಸಾಕು ಕಿರಿಕಿರಿ ಮಾಡ್ತಾಳೆ ಅಂತ ತಿಳ್ಕೋಬೇಡಿ. ಮೂರ್ತಿ, ಇದೇ ಕೊನೆ ಸತಿ ಕೇಳ್ತಾ ಇದ್ದೀನಿ, ದಯವಿಟ್ಟು ಒಂದೇ ಒಂದ್ಸತಿ ನನ್ನ ಮಗನ್ನ ನೋಡ್ಬೋದಾ? ಇವ್ರಿಗೆ ನಾನು ಏನು ಹೇಳಲ್ಲ, ಒಂದೇ ಒಂದ್ಸತಿ ನನ್ನ ಮಗನ್ನ ಕರ್ಸಿ ಮೂರ್ತಿ. ಇಲ್ಲ, ನೀವು ಹೀಗೆ ಕೇಳ್ತೀರ ಅಂತ ಬೇಜಾರೇನಿಲ್ಲ. ಎಷ್ಟಂದ್ರೂ ಸುಶಾಂತ್ ಅಮ್ಮ ನೀವು, ನಿಮಗೆ ಕೇಳೋ ಹಕ್ಕು ಖಂಡಿತ ಇದೆ. ಅದೇ ಥರ ಅವನ್ನ ಎಲ್ಲರ ಕಣ್ಣುಗಳಿಂದ ಕಾಪಾಡೋ ಕರ್ತವ್ಯನೂ ನನ್ನ ಮೇಲಿದೆ.
ಅವ್ನು ಒಂದೇ ಒಂದು ಸರ್ತಿ ಕಾಣಿಸ್ಲಿ ಅಂತ ಪೊಲೀಸರು ಹದ್ದಿನ ಕಣ್ಣಾಗಿ ಕಾಯ್ತಾ ಇದ್ದಾರೆ. ಒಂದು ಸಣ್ಣ ಇನ್ಫಾರ್ಮೇಶನ್ಗೋಸ್ಕರ ಎಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದಾರೆ ಗೊತ್ತಾ? ಇಷ್ಟರ ಮಧ್ಯೆ ಸುಶಾಂತ್ನ ಭೇಟಿ ಮಾಡೋದು ಒಂದೇ, ನಾವೇ ನೇರವಾಗಿ ಪೊಲೀಸವ್ರಿಗೆ ಸುಶಾಂತ ಎಲ್ಲಿದ್ದಾನೆ ಅಂತ ಹೇಳೋದು ಒಂದೇ. ಹಾಗಾಗಿ ದಯವಿಟ್ಟು ಸುಶಾಂತ್ನ ಭೇಟಿ ಮಾಡಬೇಕು ಅಂತ ಕೇಳಬೇಡಿ, ಅದು ಒಂದು ಮಾತ್ರ ಸಾಧ್ಯ ಇಲ್ಲ. ಮೂರ್ತಿ ಮೂರ್ತಿ ಅಪ್ಪ ಒಂದೇ ಒಂದ್ ಮಾತು ಹೇಳಿರೋದು, ಅಷ್ಟಕ್ಕೆ ಅಮ್ಮ ಇಷ್ಟು ಈಸಿಯಾಗಿ ಬದಲಾಗ್ಬಿಟ್ರಾ? ನಮ್ ಮನೇಲಿ ನಡೀತಾ ಇರೋ ಮೊದಲನೇ ಮದ್ವೆ. ನಮ್ಮನಂತೂ ಸಕ್ಕತ್ತಾಗಿ ರೆಡಿ ಆಗ್ಬೇಕು, ಮೆಹಂದಿ ಹಾಕೋಬೇಕು, ಬಳೆ ತಗೋಬೇಕು, ಸಕ್ಕತ್ತಾಗಿರೋ ಸೀರೆ ಉಟ್ಕೋಬೇಕು. ಯಾವ ಸೀರೆ ಉಟ್ಕೊಂಡ್ಲಿ? ಮಿಸ್ ಆರಾಧ್ನ, ಇದ್ರಲ್ಲಿ ನಾನು ಯಾವ ಸೀರೆ ಉಟ್ಕೊಂಡ್ಲಿ? ಏ ಆರಾಧ್ನ, ನಿನ್ಗೆ ಕೇಳ್ತಾ ಇರೋದು. ನಿನ್ ಮದ್ವೆಗಂತೂ ನನಗೆ ಹೊಸ ಸೀರೆ ಕೊಡಿಸ್ಲಿಲ್ಲ, ಇರೋದ್ರಲ್ಲೇ ನಾನು ಉಟ್ಕೋಬೇಕು. ಇದ್ರಲ್ಲಿ ಯಾವ್ದು ಉಟ್ಕೊಂಡ್ಲಿ? ನೀನೇ ಹೇಳು. ಯಾವ್ದಾದ್ರು ಒಂದು ಹಾಕೊಳೆ. ಅವಳದೇ ಆಗಿದೆ, ನೀನ್ ಬೇರೆ ತಲೆ ತಿನ್ಬೇಡ. ಮದ್ವೆ ನಿಂದ ಅವಳ್ದ, ಸಂಭ್ರಮ ನೋಡು ಸಂಭ್ರಮ. ಏ ಹೋಗಮ್ಮ, ಒಟ್ಟಾರದಲ್ಲೆಲ್ಲ ನಿಮ್ಮ ಅಕ್ಕನ ಮದ್ವೆ ಆದ್ಮೇಲೆ ನೆಕ್ಸ್ಟ್ ನಂದೆ ಅಂತ ರೇಗಿಸ್ತಾ ಇದ್ರು ಗೊತ್ತಾ? ಅದಕ್ಕೆ ನಾನು ಬೇಗ ಮದ್ವೆ ಆಗಲ್ಲ ಅಂತ ಹೇಳ್ಬಿಟ್ಟೆ. ನಾನಿನ್ನು ಓದ್ಬೇಕು, ದೊಡ್ಡ ಆಫೀಸರ್ ಆಗ್ಬೇಕು. ಆಫೀಸರ್ ಆಗೋ ಮುಖನ ನಿಂದು, ಆಗ್ಲೇ ಮದ್ವೆ ಅಂತ ನಾಚ್ಕೊಳ್ತಾ ಇದೀಯಾ? ನಿಮ್ಮಪ್ಪ ಮದ್ವೆ ಮಾಡೋ ತನಕನಾದ್ರೂ ಕಾಯಿ, ಅದಕ್ ಮುಂಚೆನೆ ಗಂಟ್ ಹಾಕೊಂಡ್ ಬರ್ಬೇಡ. ಏ, ಹೋಗಮ್ಮ, ನಾನು ಅಂದ್ರೆ ನಿನ್ಗೆ ಯಾವಾಗ್ಲೂ ಹೀಗೆ. ಆವೇಶ ಬಿಡು. ನನ್ನ ಹತ್ರ ಇರೋ ಸೀರೆ ಎಲ್ಲ ಹಳೆವಾಗ್ಬಿಟ್ಟಿದೆ. ಆರಾಧ್ನ, ಒಂದ್ ಕೆಲ್ಸ ಮಾಡು, ನೀನ್ ಮದ್ವೆಗಂತ ತಗೊಂಡಿದ್ಯಲ್ಲ ಸೀರೆ, ಅದೇ ನನಗ್ ಕೊಟ್ಬಿಡು, ನಾನೇ ಉಟ್ಕೋತೀನಿ. ಏನ್ ಮಾತು ಅಂತ ಆಡ್ತಿದೀಯೆ? ಅವಳು ಮದ್ವೆಗಂತ ತಂದಿರೋ ಸೀರೆನ ನೀನ್ ಉಟ್ಕೊಳ್ತೀಯಾ? ಯಾಕೆ? ನೀನೇ ಅವಳ ಜಾಗದಲ್ಲಿ ಕುತ್ಕೊಂಡ್ಬಿಡು. ಅಯ್ಯೋ, ಅವಳಿಗೂ ಉಟ್ಕೊಳ್ಳೋದಕ್ಕೆ ಒಂದ್ ಸ್ಯಾರಿ ಬೇಕಲ್ವಾ? ಸರಿ ಬಿಡು. ಏ ಆರಾಧ್ನ, ಇದ್ರಲ್ಲಿ ಯಾವ್ದಾದ್ರು ಒಂದ್ ಸೆಲೆಕ್ಟ್ ಮಾಡ್ಕೊಡೆ, ಅದನ್ನೇ ಉಟ್ಕೋತೀನಿ. ಇದನ್ನೇ ಹಾಕು. ವಾವ್, ಸೂಪರ್ ಕಣೆ ಆರಾಧ್ನ. ಆಕ್ಚುಲಿ ನಾನು ಇದೇ ಸೀರೆ ಹಾಕೋಣ ಅಂತ ಅನ್ಕೊಂಡಿದ್ದೆ. ನಿನ್ಗೂ ಟೇಸ್ಟ್ ಇದೆ ಕಣೆ, ಪರವಾಗಿಲ್ಲ. ನೀನು ನನ್ನ ಜನರೇಷನ್ಗೆ ಮ್ಯಾಚ್ ಆಗ್ತಿದ್ಯಾ. ಆಂಟಿ ಆಂಟಿ, ಒಂದ್ ಮನೆ ಬೇಕಿತ್ತು. ಈ ಮದ್ವೆ ಗಂಡು ಹೆಣ್ಣು ಕುತ್ಕೋತಾರಲ್ಲ, ಆ ತರದೊಂದ್ ಮನೆ. ಅದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡ್ಬೇಕಾಗಿತ್ತು. ಏನ್ರಿ ಮದ್ವೆ ಕಾಂಟ್ರಾಕ್ಟರ್, ಸಿಂಪಲ್ ಮದ್ವೆ ಅಂತೆಲ್ಲ ಹೇಳ್ತಿದ್ದೀರಾ? ಖರ್ಚಾಗತ್ತೆ ಅಂತ ಮದು ಮಗಳಿಗೆ ಮೆಹಂದಿ ಇಲ್ದಂಗ್ ಮಾಡ್ಬೇಡಿ ಆಯ್ತಾ? ಡೋಂಟ್ ವರಿ, ಎಲ್ಲ ಶಾಸ್ತ್ರ ಇದ್ದೇ ಇರುತ್ತೆ. ಇರ್ಲೇಬೇಕು ಅಂತ ಗ್ರೂಮ್ ಅಮ್ಮನ ಕಡೆಯಿಂದ ಆರ್ಡರ್ ಆಗಿದೆ. ಎಲ್ಲ ಶಾಸ್ತ್ರ ಇರತ್ತೆ, ಆದ್ರೆ ಸಿಂಪಲ್ ಆಗಿರತ್ತೆ. ಮದ್ವೆ ಅಂದ್ರೆ ಮದ್ವೆ. ದಿಸ್ ವಿಲ್ ಬಿ ಅ ಟಿಪಿಕಲ್ ಟ್ರೆಡಿಷನಲ್ ಮ್ಯಾರೇಜ್. ಏನ್ರಿ ಆರಾಧನಾ ಮೇಡಮ್, ಓಕೆನಾ? ಇವಾಗ ಈ ಮುನಿಯಮ್ಮ ಏನಾದ್ರೂ ಅಂತಾರೆ. ಸುಮ್ನೆ ಹೋಗಕ್ ಏನ್ರಿ ತಗೋತೀರಾ? ನನ್ ತಲೆ ತಿನ್ನೋದಕ್ ತಗೊಂಡಿದಿರಲ್ಲ ಕಾಂಟ್ರಾಕ್ಟು, ಅದಕ್ಕೆ ಎಷ್ಟು ಪೇ ಮಾಡ್ತಾರೆ? ಹೇಗೆ ನಡೀತದೆ ಮದುವೆ ತಯಾರಿ? ಸೂಪರ್ ಆಗಿ ನಡೀತಿದೆ. ಮದ್ವೆ ಐಟಮ್ ಎಲ್ಲ ತರಬೇಕಾಯ್ತು, ಗ್ರೋಸರಿ ಎಲ್ಲ, ಹಾಗೆ ಮೆಹಂದಿನೂ ತರಬೇಕಾಯ್ತು, ಅದಕ್ಕೆ ಹೋಗ್ತಿದ್ದೆ. ಈ ಮೆಹಂದಿ ಅಂದ ಕೂಡಲೇ ನೆನಪಾಯ್ತು ಸಿರಿ, ನಿಮ್ಮ ಅಕ್ಕಂಗೆ ನೀನೇ ಮೆಹಂದಿ ಹಾಕ್ಬಿಡು. ಆಮೇಲೆ ಈ ಮದುಮಗಳಿಗೆ ಮೆಹಂದಿ ಹಾಕ್ಸೋ ಯೋಗ್ಯತೆ ಇಲ್ಲ ಅಂತ ಜನ ಮಾತಾಡ್ಕೊಂಡ್ರೆ ಕಷ್ಟ ಅಲ್ವಾ? ಒಳ್ಳೆ ಐಡಿಯಾ ಮಹೇಶ್ ಸರ್, ಇವ್ರ ಕೈಲಿ ಹಾಕ್ಸ್ಬಿಡೋಣ. ರೀ ರಾಜು ಅವ್ರೆ, ಮೆಹಂದಿ ತಗೊಳ್ಳೋದಕ್ಕೆ ನಾನು ನಿಮ್ ಜೊತೆ ಬರ್ಲಾ? ನೀವ್ ಯಾಕ್ರಿ ಬರ್ತೀರಾ? ಮನೇಲಿ ಏನೋ ಕೆಲಸ ಇರುತ್ತೆ, ನೋಡ್ಕೊಂಡ್ ಮಾಡಿ. ನಾನು ಒಬ್ನೇ ಹೋಗ್ತೀನಿ. ಮಹೇಶ್ ಸರ್,
ನಂಗೆ ಲೇಟ್ ಆಗ್ತಿದೆ ಹಾ. ಬರ್ತೀನಿ. ಆಯ್ತು ರಶ್ಮಿ, ಓಕೆ ಓಕೆ ಬಾಯ್ ಬಾಯ್ ಬಾಯ್. ಬಾಯ್ ರಾಜು ಅವರೇ. ನಾನೊಬ್ಬ ತಾಯಾಗಿ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ಮೂರ್ತಿ ಹೇಳ್ತಾರೆ. ಆದ್ರೆ ಇವ್ರಿಗೆ ನನ್ನ ನೋವು ಮಾತ್ರ ಅರ್ಥ ಆಗ್ತಿಲ್ವಾ? ಅಮ್ಮ, ಅಪ್ಪ ತಲೆ ಮೇಲೆ ಕೂಡ್ಸ್ಕೊಂಡಿದ್ದಾರೆ ಅಂತ ನೀನು ಹೀಗಾಡ್ತಿರೋದು ನಂಗೊಂಚೂರು ಇಷ್ಟ ಆಗ್ತಿಲ್ಲ. ನೋಡೋದ್ಯಾ ಮೂರ್ತಿ ಅಂಕಲ್ನ? ನೀನೆಷ್ಟೇ ಕೇಳ್ಕೊಂಡ್ರು ಏನು ಹೇಳ್ದೆ ಹೋಗ್ತಿದ್ದಾರೆ. ತಾಯಿಯಾಗಿ ಇಷ್ಟೊಂದು ಕೇಳ್ಕೋಬೇಕಾ? ಅಪ್ಪನ ಹತ್ರ ಕೇಳ್ಕೊಂಡ್ರು ಒಂದ್ ಅರ್ಥ ಇದೆ. ಈ ಮೂರ್ತಿ ಅಂಕಲ್ ಯಾರು? ಎಲ್ಲದಕ್ಕೂ ಮೂಗ್ ತೋರಿಸ್ತಾರೆ. ಡ್ಯೂಟಿ ಬಗ್ಗೆ ಹೆಮ್ಮೆ ಇರ್ಬೇಕಮ್ಮ, ಕೊಬ್ಬಿರ್ಬಾರ್ದು. ಒಬ್ಬ ತಾಯಿ ಮನ್ಸಲ್ಲಿ ಎಷ್ಟು ನೋವಿದೆ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ನಾನು ಏನು ಮಾಡಲಿ? ತಾಯಿ ಮಗನ ಒಂದು ಮಾಡೋಕ್ಕೆ ಸಾಧ್ಯನಾ? ಸ್ವಲ್ಪ ವೆಯ್ಟ್ ಮಾಡಿ ತಾಳ್ಮೆ ತಂದ್ಕೊಳ್ಳಿ ಅನ್ನೋದೆಲ್ಲ ಲಾಜಿಕ್ ಅಷ್ಟೇ. ಸಂಬಂಧ, ಪ್ರೀತಿ ಅನ್ನೋ ಎಮೋಷನ್ ಮಧ್ಯ ಲಾಜಿಕ್ ಎಲ್ಲಿ ವರ್ಕ್ ಆಗುತ್ತೆ? ಬಟ್ ನಾನು ಏನು ಮಾಡಲಿ?